ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಮಾಸದ 8ನೇ ಅಧ್ಯಾಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಕಾರ್ತಿಕ ಮಾಸದ ದೀಪಾರಾಧನೆ ಕ್ರಮವನ್ನು 7ನೇ ಅಧ್ಯಾಯದಲ್ಲಿ ವಸಿಷ್ಠ ಮುನಿಗಳು ಜನಕ ಮಹಾರಾಜನಿಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರು. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಮಾಡುವ ದಾನದ ಬಗ್ಗೆ ವಸಿಷ್ಠ ಮುನಿಗಳು ಜನಕ ಮಹಾರಾಜನಿಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ವಸಿಷ್ಠ ಮುನಿಗಳು ಕಾರ್ತಿಕ ಮಾಸದ ಮಹಿಮೆಗಳನ್ನು ಹೇಳುತ್ತಾ ಬಂದದ್ದನ್ನು ಶ್ರದ್ಧೆಯಿಂದ ಆಲಿಸಿದ ಜನಕ ಮಹಾರಾಜನು, ಮುನೀಂದ್ರ, ತಾವು ಇದುವರೆಗೂ ಹೇಳಿದ ಕಾರ್ತಿಕ ಮಹಾತ್ಮೆಯನ್ನು, ಅದರ ಫಲಗಳನ್ನು ಕೇಳಿ ನಾನು ಧನ್ಯನಾದೆನು. ಬ್ರಾಹ್ಮಣರಿಗೆ ವಸ್ತ್ರದಾನ, ಭೋಜನ ನೀಡುವ ಬಗ್ಗೆಯೂ ಹೇಳಿದಿರಿ. ಶಂಕರನಾರಾಯಣರ ದೇವಾಲಯಗಳಲ್ಲಿ ಕಾರ್ತಿಕ ಪುರಾಣ ಪಠಿಸುವುದರಿಂದ ಹಾಗೂ ಕೇಳುವುದರಿಂದ, ಅರಣ್ಯದಲ್ಲಿ ಭೋಜನ ನೀಡುವುದರಿಂದಲೂ, ನೆಲ್ಲಿ ವೃಕ್ಷದ ಕೆಳಗೆ ಆಚರಿಸುವ ಜಪತಪಾದಿ ಪೂಜೆಗಳಿಂದಲೂ ಎಲ್ಲ ಪಾಪಗಳು ನಾಶವಾಗಿ ಹೆಚ್ಚು ಫಲಗಳು ಉಂಟಾಗುತ್ತದೆ ಎಂದು ಹೇಳಿದಿರಿ. ಆದರೂ ನನಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆ ಉಂಟಾಗಿದೆ. ಸ್ನಾನ, ದಾನ, ಜಪ, ದೀಪಾರಾಧನೆ, ದೀಪದಾನ ಇವುಗಳ ವಿಷಯ ಬಂದಾಗ ಧರ್ಮ ಸೂಕ್ಷ್ಮಗಳು ಯಾವ ವಿಚಾರವನ್ನು ಹೇಳುತ್ತವೆ? ಕೆಟ್ಟ ಕೆಲಸ ಮಾಡುವವರು ಎಂತಹ ಹೀನ ಕಾರ್ಯ ಮಾಡಲು ಹಿಂಜರಿಯುವುದಿಲ್ಲ. ಹಾಗೂ ಅಂಥವರು ವರ್ಣಸಂಕರ ಹೊಂದುವವರು ಅಂಥವರು ಕಾರ್ತಿಕ ವ್ರತಾಚರಣೆಗಳನ್ನು ಆಚರಿಸಿ ತಮ್ಮ ಘೋರ ಕೃತ್ಯಗಳನ್ನು ಉಂಟಾದ ಪಾಪಗಳಿಂದ ಮುಕ್ತರಾಗುವವರೇ. ಪಾಪಗಳನ್ನು ಮಾಡಿದವನು ಒಂದು ಪುಣ್ಯ ಕಾರ್ಯ ಮಾಡಿ ಇಹಲೋಕದಲ್ಲಿ ಸುಖಿಸಲು ಸಾಧ್ಯವೇ? ಪಾಪಾತ್ಮರಾದವರು ದೀಪವನ್ನು ಕೈಯಿಂದ ಇಡಲು ಯತ್ನಿಸಬಹುದೇ? ಹಾಗೂ ಅದರಿಂದ ಅಘನಾಶ ಹೊಂದುವವರೇ? ನನಗೆ ಇವೆಲ್ಲ ಸಂದೇಹಕ್ಕೆ ಈಡು ಮಾಡಿದೆ. ಬಾಳು ಪೂರ ಪಾಪಿಯಾಗಿಯೇ ಬದುಕಿದವನು ಜನ್ಮದ ಕೊನೆಯಲ್ಲಿ ಒಂದು ಪುಣ್ಯ ಕಾರ್ಯ ಮಾಡಿದ ತಕ್ಷಣ ವೈಕುಂಠವನ್ನು ಹೇಗೆ ಸೇರುವವನು? ತಿಳಿಸಿರಿ. ನಾನು ದ್ವಾದಶ ಮಾಸಗಳಲ್ಲಿ ಮಾಘ, ವೈಶಾಖ ಹಾಗೂ ಕಾರ್ತಿಕ ಮಾಸಗಳು ಶ್ರೇಷ್ಠವಾದವೆಂದು, ಈ ಮಾಸಗಳಲ್ಲಿ ಅಲ್ಪ ಪ್ರಮಾಣದಲ್ಲಿಯಾದರೂ ಪುಣ್ಯ ಕಾರ್ಯಗಳನ್ನು ಆಚರಿಸಿದರೆ ಪಾಪಗಳು ನಾಶ ಹೊಂದುತ್ತವೆ ಎಂಬುದನ್ನು ನಮ್ಮ ಗುರುಗಳಿಂದ ಕೇಳಿ ತಿಳಿದಿದ್ದೆ. ಆದರೆ ಪಾತ್ರಗಳನ್ನರಿತು ಪಾಪಗಳು ನಿವಾರಣೆಯಾಗುವವೇ? ಈ ಪಾಪಗಳನ್ನು ನಾಶಪಡಿಸುವ ದೇಶ, ಕಾಲ, ಪಾತ್ರ ಇವುಗಳಲ್ಲಿ ಯಾವುದು ಎಂಬುದನ್ನು ತಿಳಿಸಿರಿ. ಪಾಪಗಳನ್ನೇ ಮಾಡುತ್ತಾ ಕಡೆಯಲ್ಲಿ ಪುಣ್ಯ ಕಾರ್ಯ ಮಾಡಿದರಾಯಿತು ಎಂಬ ಭಾವನೆ ತಳೆದರೆ ಸರಿಯೇ? ಇಂತಹ ಸಂದೇಹಗಳಿಗೆ ದಯಮಾಡಿ ಉತ್ತರ ನೀಡಿರಿ ಎಂದು ವಿನಮ್ರತೆಯಿಂದ ಜನಕ ಮಹಾರಾಜರು ಪ್ರಾರ್ಥಿಸಿಕೊಂಡರು. ಜನಕ ಮಹಾರಾಜನ ಸಂದೇಹಗಳನ್ನು ಗ್ರಹಿಸಿದ ಮಹಾಮುನಿ ವಸಿಷ್ಠನು ಉತ್ತರಿಸುತ್ತಾ, ಮಹಾರಾಜ, ನಿನ್ನ ಸಂದೇಹಗಳು ಸಹಜವಾಗಿಯೇ ಇವೆ. ಆದರೆ ಇವೆಲ್ಲಕ್ಕೂ ಉತ್ತರ ಇದ್ದೇ ಇದೆ ಎಂಬುದು ಸಮಾಧಾನ ತರುತ್ತದೆ. ಜನಕ ಮಹಾರಾಜ, ಧರ್ಮಗಳು ಸಾತ್ವಿಕ, ರಾಜಸ ಹಾಗೂ ತಾಮಸ ಎಂದು 3 ಬಗೆ. ಇವು ತ್ರಿಗುಣಗಳು ಹೌದು. ಸತ್ವ, ರಜ ಹಾಗೂ ತಮ, ದೇಶ, ಕಾಲ, ಪಾತ್ರಗಳು ಎಂದೆಯಲ್ಲ. ಅದು 3 ಉಳ್ಳವರಿಗೆ ಸತ್ವ ಗುಣ ಇದ್ದು ಅವರು ಫಲಾಪೇಕ್ಷೆ ಇಲ್ಲದೆ ತಾವು ಮಾಡುವ ಪ್ರತಿಯೊಂದು ಕಾರ್ಯದ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾರೆ. ಎಲ್ಲವನ್ನು ಶ್ರೀಮನ್ನಾರಾಯಣ ಯತಿ ಸಮರ್ಪಯಾಮಿ ಎನ್ನುವವರು. ಇದು ಅತ್ಯುನ್ನತವೂ ಅತ್ಯುತ್ತಮವೂ ಆದ ಧರ್ಮದ ಬುದ್ಧಿಯಾಗಿದೆ. ಇದು ಎಲ್ಲ ದುರಿತಗಳನ್ನು ದೂರ ಮಾಡಿ ಮುಕ್ತಿಪಥಕ್ಕೆ ದಾರಿ ಮಾಡಿಕೊಡುತ್ತದೆ. ಇಹದಲ್ಲೂ ಸುಖಕ್ಕೆ ಕಾರಣವಾಗಿ ಆಯುಷ್ಷು ಹೆಚ್ಚಿ ಪರದಲ್ಲಿ ಬ್ರಹ್ಮಾನಂದವನ್ನು ಉಂಟು ಮಾಡುತ್ತದೆ. ಪರಲೋಕದಲ್ಲಿ ಸಾತ್ವಿಕರು ಸಚ್ಚಿದಾನಂದನಲ್ಲಿ ಲೀನವಾಗುವವರು. ಮಾನವರಾಗಿ ಹುಟ್ಟಿದವರು ಸತ್ವಗುಣ ಸಂಪನ್ನರಾಗಬೇಕು. ಜೀವನದಿಗಳಲ್ಲಿ ಸ್ನಾನ ಮಾಡಿ, ಹರಿಪೂಜೆ ಮಾಡಿ, ಸಕುಟುಂಬ ಸಮೇತವನಾದ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಂಪಾದಿಸುವುದೆಲ್ಲವನ್ನು ತನ್ನದೇ ಎಂಬ ಸ್ವಾರ್ಥ ಮನೋಭಾವವನ್ನು ಬದಿಗಿಟ್ಟು ತನ್ನಂತೆಯೇ ಬೇರೆಯರು ಎಂಬ ಭಾವನೆ ತಳೆದು ಇರಬೇಕು. ಸಾತ್ವಿಕ ಧರ್ಮ ಇದನ್ನೇ ಹೇಳುತ್ತದೆ. ದೇಶ, ಕಾಲ, ಪಾತ್ರಗಳ ಅರಿವು ಇದ್ದು ಯಾವುದೇ ಮನುಷ್ಯನು ಫಲಾಪೇಕ್ಷೆಯಿಂದ ಮಾಡುವ ಕಾರ್ಯಗಳು ಫಲ ನೀಡುವುದಕ್ಕಿಂತ ಕಷ್ಟಗಳನ್ನು ತಂದುಕೊಡುವವು. ಬಯಸಿದುದು ಕೈಗೂಡದೆ ಹೋದಾಗ ದುಃಖವು ಪ್ರಾಪ್ತವಾಗುವುದು. ಮನುಷ್ಯನು ಇಂತಹ ಧರ್ಮ ಹಿಡಿದಾಗ ಅಹಂಕಾರಿಯಾಗುವನು. ಶಾಸ್ತ್ರೋಕ್ತವಾದ ಮಾರ್ಗ ಬಿಟ್ಟು ಕೇವಲ ಫಲಾಪೇಕ್ಷೆಯಿಂದ ಮಾಡುವ ಕಾರ್ಯ ಒಳಿತಲ್ಲ. ಇದು ರಾಜಧರ್ಮದ ಲಕ್ಷಣವಾಗಿದೆ. ದೇಶ, ವ್ರತಾದಿಗಳನ್ನು ನರ ನೋಡಲೆಂದು ಆಡಂಬರದಿಂದಲೂ
ಡಂಬಾಚಾರದಿಂದಲೋ ಮಾಡಿದಲ್ಲಿ ಪಾಪಗಳು ವಿಮುಕ್ತವಾಗುವುದಂತೂ ಸಾಧ್ಯವಿಲ್ಲ. ಮಾಡಿದ ಫಲವೂ ಇಲ್ಲದೆ ಹೋಗುವುದು. ಈ ಧರ್ಮವನ್ನು ಅನುಸರಿಸುವವರು ತಾಮಸಿಗಳು, ತಮೋಗುಣ ಉಳ್ಳವರು, ಅಸುರಿ ಪ್ರವೃತ್ತಿ ಉಳ್ಳವರು. ಇದು ತಾಮಸ ಧರ್ಮದ ಲಕ್ಷಣವಾಗಿದೆ. ತಿಳಿದೆಯಾ? ದೇಶ ಕಾಲ ಪಾತ್ರಗಳು ಕೂಡಿರುವಾಗ ಅರಿತೋ ಅರಿಯದೆಯೋ ಪರಿಶುದ್ಧನಾದ ಮನಸ್ಸಿನಿಂದ ಕೈಲಾದ ದಾನವನ್ನು ಶಕ್ತಿ ಅನುಸಾರ ಮಾಡಿದವನು ಹೆಚ್ಚು ಫಲವನ್ನು ಹೊಂದುವವನು. ಅಂಥವನ ಪಾಪಗಳು ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡು ಅದು ಹೇಗೆ ಸುಟ್ಟು ಹೋಗುವುದೋ ಹಾಗೆ ನಶಿಸಿ ಹೋಗುವು. ಕೇವಲ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಮಹಾಪಾಪಗಳು ನಾಶವಾದವೆಂಬುದಕ್ಕೆ ನಿದರ್ಶನಗಳಿವೆ. ಇದು ಮನದಟ್ಟಾಗಲು ನಿನಗೊಂದು ಕತೆ ಹೇಳುತ್ತೇನೆ, ಕೇಳು. ಹಿಂದೆ ಕನ್ಯಾಕುಬ್ಜವೆಂಬ ಒಂದು ದೊಡ್ಡ ನಗರದಲ್ಲಿ ಬ್ರಾಹ್ಮಣ ಶ್ರೇಷ್ಠನೊಬ್ಬನಿದ್ದನು. ಅವನ ಹೆಸರಿಗೆ ತಕ್ಕಂತೆ ಸತ್ಯವ್ರತನಾಗಿದ್ದನು. 4 ವೇದಗಳನ್ನು ಬಲ್ಲವನಾಗಿದ್ದನು. ಅವನಿಗೆ ಆಗಮನಗಳು, ಶಾಸ್ತ್ರಗಳು, ಶ್ರುತಿ ಪುರಾಣಗಳು ತಿಳಿದಿದ್ದವು. ಊರ ಜನರಿಗೆ ಬೇಕಾದವನಾಗಿ ಬಾಳುತ್ತಿದ್ದನು. ಅವನ ಹೆಂಡತಿಯು ಸದ್ಗುಣಳು, ಸಂಪನ್ನಳು, ಪತಿಭಕ್ತಳಾಗಿದ್ದಳು. ಈ ದಂಪತಿಗಳಿಗಿದ್ದ ಕೊರಗೆಂದರೆ ಮಕ್ಕಳಿಲ್ಲದುದು ಆಗಿತ್ತು. ಬಹುಕಾಲದವರೆಗೆ ಅವರಿಗೆ ಮಕ್ಕಳೇ ಆಗಿರಲಿಲ್ಲ. ಕಡೆಗೆ ಒಬ್ಬ ಮಗನು ಹುಟ್ಟಿದನು. ಅವನಿಗೆ ಅಜಾಮಿಳ ಎಂದು ಹೆಸರಿಟ್ಟರು. ಬಹಳ ದಿನಗಳ ಮೇಲೆ ಹುಟ್ಟಿದ ಮಗನನ್ನು ದಂಪತಿಗಳು ಬಲು ಪ್ರೀತಿಯಿಂದ ಸಾಕಿದರು. ಅವರ ಆ ಮುದ್ದು ಅತಿಯಾಗಿ ಮಗ ಸರಿಯಾಗಿ ವಿದ್ಯೆ ಬುದ್ಧಿ ಕಲಿಯದೆ ಶುದ್ಧ ತುಂಟನಾದನು. ದುರಾಚಾರಿಗಳ ಸ್ನೇಹ ಮಾಡಿದನು. ಅವನಲ್ಲಿ ಕೆಲವು ದುಶ್ಚಟಗಳು ಮನೆ ಮಾಡಿದವು. ಇದನ್ನು ಗಮನಿಸಿದ ಅವನ ತಂದೆ ತಾಯಿಯರು ಬೇಗನೆ ಅವನಿಗೆ ಮದುವೆ ಮಾಡಿದರು. ಆಗಲಾದರೂ ಹತೋಟಿಗೆ ಬರುತ್ತಾನೆಂದುಕೊಂಡರು. ಆದರೆ ನಾಯಿಬಾಲ ಡೊಂಕು ಎಂಬಂತೆ ಅವನನ್ನು ಇನ್ನೂ ಹದಗೆಟ್ಟು ಹೋದನು. ಮನೆಯಲ್ಲಿ ಸುಂದರಿಯಾದ ಹೆಂಡತಿ ಇದ್ದರೂ ನೀಚ ಕುಲದ ಒಬ್ಬ ಹೆಂಗಸಲ್ಲಿ ಮೋಹಗೊಂಡು ಅವಳೊಂದಿಗೆ ರತಿಕ್ರೀಡೆಯಲ್ಲಿ ನಿರತನಾಗಿದ್ದನು. ಮನೆಯನ್ನು ಸೇರುವುದೇ ಅಪರೂಪವಾಗುತ್ತಿತ್ತು. ತಾಯಿ ತಂದೆಯರ ಹಿತವಚನ ಅವನಿಗೆ ಬೇಕಾಗಲಿಲ್ಲ. ಅಜಾಮಿಳ ಬ್ರಾಹ್ಮಣನಾಗಿ ಮಾಡಲೇಬೇಕಾದ ನಿತ್ಯ ಕರ್ಮಗಳನ್ನು ಬದಿಗಿಟ್ಟು ಯಜ್ಞೋಪವೀತವೆನ್ನಿಸದು ಯಾವಾಗಲೂ ಪ್ರೇಯಸಿ ವನಿತೆಯೊಡನೆ ಇರುತ್ತಿದ್ದನು. ಹೆಂಡತಿಯನ್ನು ಕಡೆಗಣಿಸಿದನು. ಇದನ್ನು ಕಂಡ ಸಜ್ಜನರು, ಅವನ ಬಂಧುಗಳು ಬಹಿಷ್ಕರಿಸಿ ಅನ್ನ ನೀರು ಕೊಡಬಾರದು, ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಬೇಡುವಂತಾಯಿತು. ಅಜಾಮಿಳನು ಕಡೆಗೆ ಬೇಟವೃತ್ತಿ ಹಿಡಿದು ತಾನು ಬೇಟೆಯಾಡಿ ತಂದ ಮೃಗಗಳ ಮಾಂಸವನ್ನು ತಿಂದು ಜೀವಿಸತೊಡಗಿದನು. ಒಂದು ದಿನ ಅಜಾಮಿಳನು ಬೇಟೆಯಾಡಲು ಹೋದಾಗ ತನ್ನ ಪ್ರೀತಿಯ ಹೆಂಗಸನ್ನು ಕರೆದುಕೊಂಡು ಹೋದನು. ಅದಂತೂ ಮಹಾ ಅರಣ್ಯವಾಗಿತ್ತು. ಅಲ್ಲಿ ಅಜಾಮಿಳನು ಬೇಟೆಯಾಡುತ್ತಿರಲು ಅವನ ಪ್ರೇಯಸಿ ಜೇನುಗೂಡಿದ್ದ ಒಂದು ಮರವನ್ನು ಕಂಡು ಜೇನಿನ ಆಸೆಯಿಂದ ಮರ ಏರಿದಳು. ಬಳಿಕ ಜೇನುಗೂಡಿನಿಂದ ಜೇನನ್ನು ಇಳಿಸುತ್ತಿರುವಾಗ ಮರದ ಕೊಂಬೆಯ ಮೇಲಿದ್ದ ಒಂದು ಹಾವು ಅವಳನ್ನು ಕಚ್ಚಿತು. ನಡುಗಿದ ಅವಳು ಮೇಲಿಂದ ಕೆಳಗೆ ಬಿದ್ದು ಸತ್ತು ಹೋದಳು. ಬೇಟೆಯಿಂದ ಬಂದು ತನ್ನ ಪ್ರೇಯಸಿ ಸತ್ತು ಬಿದ್ದುದು ಕಂಡ ಅಜಾಮಿಳ ಅವಳಿಗಾಗಿ ಕಣ್ಣೀರಿಟ್ಟ ರೋದಿಸಿದನು. ಬಳಿಕ ಒಂದು ಹಳ್ಳ ತೋಡಿ ಅದರಲ್ಲಿ ಅವಳ ಶವವನ್ನು ಹೂತಿಟ್ಟು ಮನೆಗೆ ಬಂದನು. ಇವರಿಗಿದ್ದ ಒಬ್ಬಳೇ ಮಗಳಿಗೆ ವಿಷಯ ತಿಳಿದು ಅವಳು ತಾಯಿಗಾಗಿ ಅಳುತ್ತಿದ್ದಳು. ಅವಳಿಗೆ 16 ವರ್ಷ ವಯಸ್ಸಾಗಿತ್ತು. ಅಜಾಮಿಳನು ಅವಳನ್ನು ಸಮಾಧಾನ ಮಾಡಿದನು. ಕೆಲ ಸಮಯದಲ್ಲಿ ಅವಳು ಪ್ರೌಢಾವಸ್ಥೆಗೆ ಬಂದಳು. ಯೌವನ ತುಂಬಿಕೊಂಡು ನೋಡಲು ಸುಂದರಿಯಾಗಿದ್ದಳು. ಅಜಾಮಿಳನಿಗೆ ಅವಳನ್ನು ಕಂಡು ಕಾಮೋತ್ತೇಜನವಾಯಿತು. ಕಾಮಾತುರಂನ ಭಯಂನ ಲಜ್ಜಾ ಎನ್ನುತ್ತಾರೆ. ಹಾಗೆಯೇ ಅಜಾಮಿಳನು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿವೇಚಿಸದೆ ಹೋಗದೆ ಮಗಳಲ್ಲೇ ಮೋಹಗೊಂಡನು. ಅವಳು ಇಲ್ಲವೆನ್ನಲಿಲ್ಲ. ಇಬ್ಬರೂ ರತಿಕ್ರೀಡೆಗೆ ತೊಡಗಿದರು. ಅವರಿಬ್ಬರಿಗೆ ಹಲವು ಮಕ್ಕಳಾದರು. ಒಬ್ಬನ ಹೊರತು ಉಳಿದವರೆಲ್ಲ ತೀರಿಹೋದರು. ಆ ಬಾಲಕನಿಗೆ ಅಜಾಮಿಳನು ನಾರಾಯಣ ಎಂದು ಹೆಸರನ್ನಿಟ್ಟನು. ಅವನಿಗೆ ಆ ಹುಡುಗನ ಮೇಲೆ ತುಂಬ ಪ್ರೀತಿ ಬೆಳೆಯಿತು. ಯಾವಾಗಲೂ ಅವನನ್ನು ನಾರಾಯಣ ನಾರಾಯಣ ಎಂದು ಕರೆಯುತ್ತಿದ್ದನು. ಆದರೆ ಅವನು ನಾರಾಯಣ ಎಂದು ಭಗವಂತನ ನಾಮಸ್ಮರಣೆ ಮಾಡಿದರೆ ತಾನು ಮಾಡಿದ ಎಲ್ಲ ಪಾಪಗಳು ಭಸ್ಮವಾಗುವುದಲ್ಲವೇ, ತಾನು ಪವಿತ್ರಾತ್ಮನಾಗುವೆ ಎಂಬ ಭಾವನೆಯಿಂದ ಕರೆಯುತ್ತಿರಲಿಲ್ಲ. ಮಗನಿಗಿಟ್ಟಿದ್ದ ಹೆಸರು ಭಗವಂತನ ಹೆಸರೇ ಆಗಿತ್ತು. ಒಂದು ದಿನ ಅಜಾಮಿಳನು ಕಾಯಿಲೆಯಿಂದ ಮಲಗಿದನು. ಅವನಿಗೆ ವಯಸ್ಸಾಗಿತ್ತು. ದೇಹ ಬಾಧೆ ಹೆಚ್ಚಾಗಿ ಹಾಸಿಗೆ ಹಿಡಿದು ಒಂದು ದಿನ ಸಾವು ಸಮೀಪಿಸಿತು. ಆಗ ಅವನನ್ನು ಒಯ್ಯಲು ಯಮಭಟರು
ಪಾಶಗಳನ್ನು ಹಿಡಿದು ಅವನ ಮುಂದೆ ಬಂದು ನಿಂತರು. ಆಗ ಅಜಾಮಿಳನು ಭಯಗೊಂಡು ಸಮೀಪದಲ್ಲೇ ಆಟವಾಡುತ್ತಿದ್ದ ಮಗನನ್ನು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನು. ಸಾಯುವಾಗ ಮಗನ ಸ್ಮರಣೆ ಮಾಡಿದ್ದನಲ್ಲದೆ ಅವನಿಗೆ ಮಗನ ಪ್ರೇಮದಿಂದ ದೂರವಾಗಲು ಇಷ್ಟವೇ ಇರಲಿಲ್ಲ. ಯಾವಾಗ ಅಜಾಮಿಳನು ಮಗನ ಹೆಸರು ಹಿಡಿದು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನೋ ಯಮಭಟರು ಭಯಗೊಂಡರು. ಅಷ್ಟರಲ್ಲೇ ಅಜಾಮಿಳನೆದುರಿಗೆ ವಿಷ್ಣುದೂತರು ಪ್ರತ್ಯಕ್ಷರಾದರು. ಅವರು ಅಜಾಮಿಳನನ್ನು ಒಯ್ಯಲು ತಾವು ಬಂದಿರುವೆವೆಂದು ಅವನು ನಮ್ಮವನು ಎಂದು ಹೇಳಲು ಯಮದೂತರು ಇಲ್ಲ ಇಲ್ಲ, ಅಜಾಮಿಳನು ನಮ್ಮವನು, ಆತನನ್ನು ನಾವೇ ಕರೆದೊಯ್ಯುತ್ತೇವೆ ಎಂದು ವಾದಕ್ಕಿಳಿದರು. ಆಗ ವಿಷ್ಣುದೂತರು ತಡ ಮಾಡದೆ ಅವನನ್ನು ವಿಮಾನದಲ್ಲಿ ಕೂರಿಸಿ ಕರೆದುಕೊಂಡು ಹೋಗತೊಡಗಿದರು. ಆಗ ಯಮದೂತರು, ನೀವು ಯಾರು? ಇವನು ಒಬ್ಬ ಪಾಪಿ, ನ್ಯಾಯವಾಗಿ ಇವನನ್ನು ನಾವು ಒಯ್ಯಲು ಬಂದಿದ್ದೇವೆ, ನೀವೇಕೆ ಒಯ್ಯುತ್ತಿರುವಿರಿ? ನೀವ್ಯಾರು? ಗಂಧರ್ವರೋ ಸಿದ್ಧಪುರುಷರೋ? ಬೇಗ ಹೇಳಿ ಎಂದರು. ಆಗ ವಿಷ್ಣುದೂತರು, ಯಮಕಿಂಕರರೇ, ನಾವು ವೈಕುಂಠದಿಂದ ಬಂದಿರುವೆವು, ನಾವು ವಿಷ್ಣುದೂತರು ಎಂದು ಉತ್ತರಿಸಿದರು. ಇದಿಷ್ಟು 8ನೇ ಅಧ್ಯಾಯ. ಸ್ನೇಹಿತರೆ, ನಾಳಿನ 9ನೇ ಅಧ್ಯಾಯದಲ್ಲಿ ಈ ಕಥೆಯ ಮುಂದುವರೆದ ಭಾಗವನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿಗೆ 8ನೇ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ಇದರ ಮುಂದಿನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.